ಹೆಲೋ ಎವ್ರಿವಾನ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ ಅವರನ್ನು ನೆನೆಸ್ಕೊಂಡು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ಇಮೇಜಸ್ಸಲ್ಲಿ ಒಂದು ಇಮೇಜನ್ನು ಪಿಕ್ ಮಾಡಿಕೊಡಿ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿಯೇ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಹೆಲೋ ಆಪ್ಷನ್ ನಂಬರ್ 1, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ ಅವರ ಹೆಸರನ್ನು ಮನಸ್ಸಾರೆ 3 ಬಾರಿ ನೆನೆಸ್ಕೊಂಡು ಆ ವ್ಯಕ್ತಿಯನ್ನು ಇಮ್ಯಾಜಿನ್ ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೀವು ನೋಡ್ತಾ ಇದ್ದೀರೋ ಈ ಪರ್ಸನ್ ನಿಮ್ಮ ಫ್ರೆಂಡ್ ಆಗಿರಬಹುದು, ಅಥವಾ ನೀವು ಕಪಲ್ಸ್ಗಳಾಗಿರಬಹುದು, ನೀವು ಲವರ್ ಆಗಿರಬಹುದು, ಫ್ಯಾಮಿಲಿ ಪರ್ಸನ್ ಕೂಡ ಆಗಿರಬಹುದು, ಅಥವಾ ನಿಮ್ಮನ್ನು ಸೈಲೆಂಟಾಗಿ ಗಮನಿಸ್ತಾ ಇರುವಂತಹ ಒಬ್ಬ ವ್ಯಕ್ತಿ ಕೂಡ ಆಗಿರಬಹುದು. ಬಟ್ ನಿಮ್ಮ ಬಗ್ಗೆ ಈ ವ್ಯಕ್ತಿ ತುಂಬ ಪಾಸಿಟಿವ್ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಮೊದಲು ಇವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಒಂದು ಇಮೇಜ್ ಅನ್ನೋದು ಇದೆ. ಅಂದರೆ ನೀವು ನಿಮ್ಮ ಲೈಫನ್ನು ತುಂಬ ಪ್ಲಾನಿಂಗ್ ಜೊತೆ ನಡೆಸುವ ವ್ಯಕ್ತಿ ಅಂತ ಅಂದ್ಕೊಳ್ತಿದ್ದಾರೆ. ಅವ್ರಿಗೆ ಏನು ಅನ್ನಿಸ್ತಾ ಇದೆ ಅಂದರೆ ನಿಮ್ಮ ಲೈಫ್ನಲ್ಲಿ ನೀವು ಏನೇ ಮಾಡ್ತಾ ಇದ್ದರೂ ಕೂಡ ಅದು ಸುಮ್ಮನೆ ಮಾಡಲ್ಲ. ನೀವು ಪೂರ್ತಿ ಯೋಚನೆ ಮಾಡಿ ಒಂದು ಪ್ಲಾನನ್ನು ರೆಡಿ ಮಾಡಿಕೊಂಡು, ಅಂದರೆ ಮುಂದೆ ಏನಾಗಬಹುದು ಅನ್ನೋದನ್ನು ಲೆಕ್ಕ ಹಾಕ್ಕೊಂಡು ಮಾಡ್ತೀರಾ ಅನ್ನೋದು ಇವ್ರು ಥಿಂಕ್ ಮಾಡ್ತಾರೆ. ಅದು ಯಾವುದೇ ಕೆಲಸ ಆಗಿರಬಹುದು, ನಿಮ್ಮ ಕೆರಿಯರ್ ಆಗಿರಬಹುದು, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಆಗಿರಬಹುದು, ಅಥವಾ ಸಿಂಪಲ್ಲಾಗಿ ನಿಮ್ಮ ದಿನನಿತ್ಯದ ಲೈಫ್ ಆಗಿರಬಹುದು. ಎಲ್ಲವನ್ನೂ ಕೂಡ ನೀವು ಪ್ಲಾನಿಂಗ್ ಜೊತೆ ಮಾಡ್ತೀರಾ ಅನ್ನೋ ಇಮೇಜ್ ಇವರ ಮನಸ್ಸಿನಲ್ಲಿದೆ. ಅಂದರೆ ನಿಮ್ಮ ಬಗ್ಗೆ ತುಂಬ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಪರ್ಸ್ನಾಲಿಟಿ ಇವರ ದೃಷ್ಟಿಯಲ್ಲಿ ಯಾವ ರೀತಿ ಇದೆ ಅಂದರೆ ಒಂದು ಕ್ಲಿಯರ್ ಥಾಟ್ ಅನ್ನೋದು ಇವರ ಮನಸ್ಸಿನಲ್ಲಿದೆ. ನೀವು ಎಮೋಷ್ನಲ್ ಆದರೂ ಕೂಡ ಪ್ರಾಕ್ಟಿಕಲ್ಲಾಗಿ ಯೋಚನೆ ಮಾಡುವಂತಹ ವ್ಯಕ್ತಿ ಅಂತ ಅಂದ್ಕೊಳ್ತಿದ್ದಾರೆ. ಅವರು ಹೀಗೆ ಫೀಲ್ ಮಾಡ್ತಾರೆ. ಅಂದರೆ ನೀವು ನಿಮ್ಮ ಲೈಫ್ನಲ್ಲಿ ಯಾವುದೇ ವಿಷಯ ಆಗಿರಲಿ, ಯಾವುದೇ ಕೆಲಸ ಕಾರ್ಯ ಆಗಲಿ, ಅಥವಾ ನಿಮ್ಮ ದಿನನಿತ್ಯದ ಲೈಫ್ನಲ್ಲಿ ಆಗಲಿ ತಕ್ಷಣಕ್ಕೆ ನೀವು ಡಿಸಿಷನ್ ತಗೊಳ್ಳುವಂತಹ ವ್ಯಕ್ತಿ ಅಲ್ಲ. ಎಲ್ಲ ಆ್ಯಂಗಲ್ನಿಂದ ಯೋಚನೆ ಮಾಡಿ ಸರಿಯಾದ ಸಮಯಕ್ಕೆ ಸರಿಯಾದ ಸ್ಟೆಪ್ಪನ್ನು, ಸರಿಯಾದ ಹೆಜ್ಜೆಯನ್ನು ಇಡುವ ವ್ಯಕ್ತಿ ನೀವು ಅಂತ ಅಂದ್ಕೊಳ್ತಿದ್ದಾರೆ. ಅದರಲ್ಲೂ ಲೈಫ್ನ ದೊಡ್ಡ ವಿಷಯಗಳಲ್ಲಿ ನೀವು ತುಂಬ ಸೀರಿಯಸ್ ಆಗಿ ತುಂಬ ಥಿಂಕ್ ಮಾಡಿ ಯೋಚನೆ ಮಾಡಿ ನಿಮ್ಮ ಹೆಜ್ಜೆಯನ್ನು ನೀವು ಇಡ್ತೀರಾ ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಇವರು ನಿಮ್ಮ ಬಗ್ಗೆ ಏನು ಅಂದ್ಕೊಳ್ತಾರೆ ಅಂದರೆ ನಿಮ್ಮ ಲೈಫ್ನಲ್ಲಿ ಫಸ್ಟ್ ಪ್ರಯಾರಿಟಿ ಯಾವುದಿದೆ ಅಂದರೆ ಅದು ನಿಮ್ಮ ಫ್ಯಾಮಿಲಿ. ಈ ವ್ಯಕ್ತಿ ನಿಮ್ಮನ್ನು ತುಂಬ ಸ್ಪಷ್ಟವಾಗಿ ಗಮನಿಸಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಅಥವಾ ಇವರು ನಿಮಗೆ ತುಂಬ ಕ್ಲೋಸ್ ಆಗಿರುವ ವ್ಯಕ್ತಿ ಆಗಿರಬಹುದು, ಅವರು ಯಾರೇ ಆಗಿರಬಹುದು. ಬಟ್ ಅವರಿಗೆ ಏನು ಅನ್ನಿಸ್ತಾ ಇದೆ ಅಂದರೆ ನೀವು ಏನೇ ಸಾಧನೆ ಮಾಡಿದ್ರು, ಏನೇ ಅಚೀವ್ ಮಾಡಿದ್ರು, ಅಥವಾ ನಿಮ್ಮ ಲೈಫ್ನಲ್ಲಿ ನಿಮ್ಮ ಕೆಲಸದಲ್ಲಿ ಅದು ಸಣ್ಣ ಪುಟ್ಟ ಕೆಲಸನೇ ಆಗಿರಬಹುದು, ದೊಡ್ಡ ಕೆಲಸನೇ ಆಗಿರಬಹುದು, ಎಷ್ಟೇ ಬ್ಯುಸಿ ಆಗಿದ್ರೂ ಕೂಡ ನಿಮ್ಮ ಫ್ಯಾಮಿಲಿಯನ್ನು ನೀವು ಮರೆತವರಲ್ಲ. ಅಂದರೆ ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಇರಬಹುದು, ರಿಲೇಷನ್ಶಿಪ್ನಲ್ಲಿ ಇರಬಹುದು, ಹೊರಗಡೆ ಲೈಫ್ ಎಂಜಾಯ್ ಮಾಡ್ತಾ ಇರಬಹುದು. ಆದರೂ ಕೂಡ ನಿಮ್ಮ ಹೃದಯದ ಒಂದು ದೊಡ್ಡ ಜಾಗ ನಿಮ್ಮ ಫ್ಯಾಮಿಲಿಗೆ ನೀವು ಮೀಸಲಿಟ್ಟಿದ್ದೀರಾ. ತುಂಬ ಇಂಪಾರ್ಟೆನ್ಸನ್ನು ನಿಮ್ಮ ಲೈಫ್ನಲ್ಲಿ ನಿಮ್ಮ ಫ್ಯಾಮಿಲಿಗಾಗಿ ನೀವು ಕೊಡ್ತೀರಾ ಅನ್ನೋದು ಈ ಪರ್ಸನ್ ಥಿಂಕ್ ಮಾಡ್ತಾರೆ. ನೀವು ನಿಮ್ಮ ರಿಲೇಷನ್ಶಿಪ್ಪನ್ನು ಒಂದು ಗೇಮ್ ಥರ ನೋಡುವಂತಹ ವ್ಯಕ್ತಿಯಲ್ಲ. ನಿಮಗೆ ಕನೆಕ್ಟ್ ಆದರೆ, ನಿಮ್ಮ ಹೃದಯಕ್ಕೆ, ನಿಮ್ಮ ಮನಸ್ಸಿಗೆ ಕನೆಕ್ಟ್ ಆದರೆ ಪೂರ್ತಿ ಹೃದಯದಿಂದ ನೀವು ಆ ರಿಲೇಷನ್ಶಿಪ್ ಜೊತೆ ಕನೆಕ್ಟ್ ಆಗ್ತೀರಾ. ಅದೇ ರೀತಿ ನಿಮ್ಮ ಫ್ಯಾಮಿಲಿಯನ್ನು ಕೂಡ ಅಂತ ಇವರು ಅಂದ್ಕೊಳ್ತಾರೆ. ಅಂದರೆ ಫ್ಯಾಮಿಲಿಗೆ ತುಂಬ ಇಂಪಾರ್ಟೆನ್ಸನ್ನು ಕೊಡ್ತೀರಾ ನೀವು ಅಂತ ಅಂದ್ಕೊಳ್ತಾರೆ. ಅಂದರೆ ಕೆಲವರು ಯಾವ ರೀತಿ ಇರ್ತಾರೆ ಅಂದರೆ ಫ್ಯಾಮಿಲಿಯಿಂದ ದೂರ ಇರೋದು, ಫ್ಯಾಮಿಲಿಗಿಂತ ಫ್ರೆಂಡ್ಸ್ಗೆ ಜಾಸ್ತಿ ಪ್ರಯಾರಿಟಿಯನ್ನು ಕೊಡೋದು, ಆ ರೀತಿ ಇರ್ತಾರೆ. ಬಟ್ ನಿಮ್ಮಲ್ಲಿ ಆ ಗುಣ ಇಲ್ಲ ಅನ್ನೋದು ಇವರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಈ ಪರ್ಸನ್ಗೆ ನಿಮ್ಮ ಬಗ್ಗೆ ತುಂಬ ಇಷ್ಟವಾಗೋದು ಏನು ಅಂದರೆ ನೀವು ಎಲ್ಲರಿಗೂ ಕೂಡ ಸಮಯ ಕೊಡ್ತೀರಾ. ಅಂದರೆ ಫ್ಯಾಮಿಲಿಗೆ ಕೊಡಬೇಕಾದ ಸಮಯವನ್ನು ಫ್ಯಾಮಿಲಿಗೆ ಕೊಡ್ತೀರಾ, ರಿಲೇಷನ್ಶಿಪ್ಗೆ ಕೊಡಬೇಕಾದ ಸಮಯವನ್ನು ಪೂರ್ಣವಾಗಿ ಅವರಿಗೆ ಕೊಡ್ತೀರಾ, ಫ್ರೆಂಡ್ಸ್ಗೆ ಕೊಡಬೇಕಾದಂತಹ ಟೈಮನ್ನು ಫ್ರೆಂಡ್ಸ್ ಜೊತೆ ಕಾಲ ಕಳೀತೀರಾ. ಬಟ್ ಯಾವಾಗಲೂ ಕೂಡ ನಿಮ್ಮ ಪ್ರಯಾರಿಟಿ ಏನಿದೆ, ಫಸ್ಟ್ ಪ್ರಯಾರಿಟಿ ಏನಿದೆ ಅದು ನಿಮ್ಮ ಫ್ಯಾಮಿಲಿಯೇ ಆಗಿರುತ್ತೆ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ಸ್ಟ್ರಾಂಗ್ ಆಗಿರುವ ಎನರ್ಜಿ ತುಂಬ ರಿಫ್ಲೆಕ್ಟ್ ಆಗ್ತಾ ಇರೋದು ಏನು ಅಂದರೆ ನಿಮ್ಮ ಫ್ಯಾಮಿಲಿಯಲ್ಲಿರುವ ಒಬ್ಬ ವ್ಯಕ್ತಿಯನ್ನು, ಅಂದರೆ ಆ ವ್ಯಕ್ತಿನ ನೀವು ನಿಮ್ಮ ಹೃದಯಕ್ಕೆ ತುಂಬ ಹತ್ತಿರದಲ್ಲಿ ಇಟ್ಕೊಂಡಿದ್ದೀರಾ. ಅವರು ನಿಮ್ಮ ಫಾದರ್ ಆಗಿರಬಹುದು, ನಿಮ್ಮ ಮದರ್ ಆಗಿರಬಹುದು, ನಿಮ್ಮ ಬ್ರದರ್ ಆಗಿರಬಹುದು, ನಿಮ್ಮ ಸಿಸ್ಟರ್ ಆಗಿರಬಹುದು,
ಯಾರೇ ಆಗಿರ್ಬೋದು, ಆ ವ್ಯಕ್ತಿಗೆ ನೀವು ನಿಮ್ಮ ಲೈಫ್ನಲ್ಲಿ ತುಂಬ ಹೈ ಲೆವೆಲ್ ಸ್ಥಾನವನ್ನು ಕೊಟ್ಟಿದ್ದೀರಾ. ಅವರ ಮಾತು, ಅವರ ಭಾವನೆ, ಅವರ ಸಂತೋಷ, ಅವರ ಹ್ಯಾಪಿನೆಸ್ ನಿಮಗೆ ತುಂಬ ಮ್ಯಾಟ್ರ್ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ಆ ವಿಷಯವನ್ನು ಕೂಡ ಈ ಪರ್ಸನ್ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಅಂದರೆ ನಿಮ್ಮ ಫ್ಯಾಮಿಲಿಯಲ್ಲಿ ಒಬ್ಬ ವ್ಯಕ್ತಿಯನ್ನು ಅವ್ರು ಹೇಳಿದ್ದ ಮಾತಿಗೆ ನೀವು ತುಂಬ ಇಂಪಾರ್ಟೆನ್ಸನ್ನು ಕೊಡ್ತೀರಾ. ಅವ್ರಿಗೆ ಅವ್ರ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅಂದ್ಕೊಳ್ತೀರಾ. ಅವರ ಫೀಲಿಂಗ್ಸನ್ನು ನೀವು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀರಾ. ಒಂದು ದೇವರ ಸ್ಥಾನದಲ್ಲಿ ಆ ಪರ್ಸನ್ನನ್ನು ತುಂಬ ಹೈ ಲೆವೆಲಲ್ಲಿ ನೀವು ಇಟ್ಟಿದ್ದೀರಾ, ಆ ವ್ಯಕ್ತಿಯನ್ನು ಅನ್ನೋ ರೀತಿ ಕೂಡ ಎನರ್ಜಿ ಕಾಣಿಸ್ತಾ ಇದೆ. ಈ ನಿಮ್ಮ ಬಿಹೇವಿಯರ್ ಏನಿದೆ, ಈ ನಿಮ್ಮ ನೇಚರ್ ಏನಿದೆ, ಇದನ್ನು ನೋಡಿ ಇವ್ರು ಯಾವ ರೀತಿ ಫೀಲ್ ಮಾಡ್ಕೊಳ್ತಾರೆ ಅಂದರೆ ನಿಮ್ಮ ಬಗ್ಗೆ ತುಂಬ ರೆಸ್ಪೆಕ್ಟ್ ಇಟ್ಕೊಂಡಿದ್ದಾರೆ. ಅಂದರೆ ಇಂತಹ ಫ್ಯಾಮಿಲಿ ವ್ಯಾಲ್ಯೂಸ್ ಇರೋ ಪರ್ಸನ್ ಅಪರೂಪ ಅನ್ನೋ ರೀತಿ ಫೀಲ್ ಇವರಿಗೆ ಆಗ್ತಾ ಇದೆ. ನೀವು ನಿಮ್ಮ ಫ್ಯಾಮಿಲಿಯನ್ನು ಪ್ರೀತಿಸೋ ರೀತಿ, ಅವರಿಗಾಗಿ ಸ್ಟ್ಯಾಂಡ್ ತಗೊಳ್ಳುವಂತಹ ರೀತಿ, ಅವರ ಜೊತೆ ಎಮೋಷ್ನಲ್ ಆಗಿ ಕನೆಕ್ಟ್ ಆಗಿರುವ ರೀತಿ, ಇದೆಲ್ಲ ಇವರಿಗೆ ತುಂಬ ಇಷ್ಟ ಆಗುತ್ತೆ. ಈ ಪರ್ಸನ್ ಏನಿದ್ದಾರೆ ಇವರು ನಿಮ್ಮ ಫ್ಯಾಮಿಲಿಯ ಬಗ್ಗೆ ಕೂಡ ಒಂದು ಒಳ್ಳೆಯ ಪಾಸಿಟಿವ್ ರೀತಿಯಲ್ಲಿ ನೋಡ್ತಾ ಇದ್ದಾರೆ, ಒಂದು ಒಳ್ಳೆಯ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ. ನಿಮ್ಮ ಫ್ಯಾಮಿಲಿ ನಿಮಗೆ ತುಂಬ ಸಪೋರ್ಟಿವ್ ಆಗಿದೆ. ಅಲ್ಲಿ ಎಲ್ಲ ವ್ಯಕ್ತಿಗಳ ಮನಸ್ಸು ತುಂಬ ಒಳ್ಳೆಯ ಮನಸ್ಸಿರುವಂತಹ ವ್ಯಕ್ತಿಗಳಿದ್ದಾರೆ ಅನ್ನೋ ರೀತಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಯಾವುದೇ ಸಿಚುವೇಶನ್ ಬಂದರೂ ಒಟ್ಟಾಗಿ ನಿಲ್ಲುವಂತಹ ಫ್ಯಾಮಿಲಿ ನಿಮ್ಮದು. ಅಂದರೆ ನಿಮ್ಮ ಯಾವುದೇ ಕಷ್ಟದಲ್ಲಾಗಿರ್ಬೋದು, ನಿಮ್ಮ ಫ್ಯಾಮಿಲಿ ಅನ್ನೋದು ನಿಮ್ಮನ್ನು ಬಿಟ್ಕೊಡೋದಿಲ್ಲ. ಯಾವುದೇ ಸಂದರ್ಭದಲ್ಲೂ ಕೂಡ ನಿಮ್ಮ ಜೊತೆ ಸ್ಟ್ರಾಂಗ್ ಆಗಿ ನಿಲ್ಲುತ್ತೆ ನಿಮ್ಮ ಫ್ಯಾಮಿಲಿ ಅನ್ನೋದು ಈ ಪರ್ಸನ್ಗೆ ಚೆನ್ನಾಗಿ ಗೊತ್ತಿದೆ. ನಿಮ್ಮ ಲೈಫ್ನಲ್ಲಿ ನೀವು ಸ್ಟ್ರಾಂಗ್ ಆಗಿ ನಿಲ್ಲೋಕೆ ನಿಮ್ಮ ಫ್ಯಾಮಿಲಿ ಒಂದು ದೊಡ್ಡ ಕಾರಣ ಅನ್ನೋದನ್ನು ಕೂಡ ಈ ವ್ಯಕ್ತಿ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಅಂದರೆ ಇವ್ರು ಅಂದ್ಕೊಳ್ತಾರೆ ಪ್ರತಿಯೊಂದು ವಿಷಯದಲ್ಲೂ ಕೂಡ ನಿಮ್ಮ ಫ್ಯಾಮಿಲಿ ನಿಮ್ಮನ್ನು ಸಪೋರ್ಟ್ ಮಾಡುತ್ತೆ ಅಂತ ಈ ಪರ್ಸನ್ಗೆ ಗೊತ್ತಿದೆ. ಅಂದರೆ ಪ್ರತಿಯೊಂದು ಸಿಚುವೇಷನ್ನಲ್ಲೂ ಕೂಡ ನಿಮ್ಮ ಫ್ಯಾಮಿಲಿ ನಿಮ್ಮ ಜೊತೆ ಸ್ಟ್ರಾಂಗ್ ಆಗಿ ನಿಲ್ಲುತ್ತೆ. ಪ್ರತಿಯೊಂದು ಪ್ರಾಬ್ಲಮ್ಮಲ್ಲೂ ಸಹ ನಿಮ್ಮ ಫ್ಯಾಮಿಲಿ ಅನ್ನೋದು ನಿಮ್ಮ ಕೈ ಬಿಡೋದಿಲ್ಲ, ನಿಮ್ಮ ಜೊತೆ ಸ್ಟ್ರಾಂಗ್ ಆಗಿ ನಿಂತಿರುತ್ತೆ. ಇದೆಲ್ಲವೂ ಈ ಪರ್ಸನ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನೀವು ನಿಮ್ಮ ಫ್ಯಾಮಿಲಿ ಜೊತೆ ಎಷ್ಟು ಹ್ಯಾಪಿಯಾಗಿ ಟೈಮ್ ಸ್ಪೆಂಡ್ ಮಾಡ್ತೀರಾ, ನಿಮ್ಮ ಫ್ಯಾಮಿಲಿ ಜೊತೆ ಯಾವ ರೀತಿ ಟೈಮ್ ಸ್ಪೆಂಡ್ ಮಾಡ್ತೀರಾ, ಅಂದರೆ ನಿಮ್ಮ ಫ್ಯಾಮಿಲಿ ಕೂಡ ನಿಮ್ಮ ಜೊತೆ ಎಷ್ಟು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡುತ್ತೆ, ಎಷ್ಟು ಚೆನ್ನಾಗಿ ಫ್ಯಾಮಿಲಿ ಮೆಂಬರ್ಸ್ಗಳು ನಿಮ್ಮ ಜೊತೆ ಹೊಂದ್ಕೊಂಡಿದ್ದಾರೆ, ಎಲ್ಲವೂ ಈ ಪರ್ಸನ್ಗೆ ಚೆನ್ನಾಗಿ ಗೊತ್ತಿದೆ. ಇವ್ರಿಗೆ ಏನು ಅನಿಸುತ್ತೆ ಅಂದರೆ ಈ ವ್ಯಕ್ತಿ ನಿಮ್ಮ ಬಗ್ಗೆ ತುಂಬ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ. ಅಥವಾ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಇರುವ ವ್ಯಕ್ತಿ ಆಗಿರಬಹುದು ಇವರು, ಅಥವಾ ನಿಮ್ಮ ಫ್ರೆಂಡ್ಸ್ ಆಗಿರಬಹುದು, ಅಥವಾ ಯಾರೋ ನಿಮಗೆ ತುಂಬ ಕ್ಲೋಸ್ ಆಗಿರುವ ವ್ಯಕ್ತಿ ಕೂಡ ಆಗಿರಬಹುದು. ಇವರು ನಿಮ್ಮ ಫ್ಯಾಮಿಲಿ ಮತ್ತು ನಿಮ್ಮ ಬಗ್ಗೆ ತುಂಬ ತಿಳ್ಕೊಂಡಿರುವ ವ್ಯಕ್ತಿ ಕೂಡ ಆಗಿರಬಹುದು ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಎಲ್ಲೋ ಒಂದು ಕಡೆ ನಿಮ್ಮ ಫ್ಯಾಮಿಲಿಯ ಬಗ್ಗೆ ಈ ರೀತಿಯಾಗಿ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಆಗಲಿ ನಿಮ್ಮ ಫ್ಯಾಮಿಲಿ ಬಗ್ಗೆ ಆಗಲಿ ಯಾವುದೇ ರೀತಿಯಿಂದಲೂ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇರೋ ರೀತಿ ಕಾಣ್ತಾ ಇಲ್ಲ. ತುಂಬ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಇವರ ಮನಸ್ಸಿನಲ್ಲಿ, ಇವರ ಹೃದಯದಲ್ಲಿ ನಿಮ್ಮ ಬಗ್ಗೆ ತುಂಬ ರೆಸ್ಪೆಕ್ಟ್ ಅನ್ನೋದು ಇದೆ. ನಿಮ್ಮ ಬಗ್ಗೆ ಯಾವುದೇ ತರಹದ ನೆಗೆಟಿವಿಟಿ ಇಲ್ಲ ಅನ್ನೋದು ಈಗ ಪ್ರೆಸೆಂಟ್ ಎನರ್ಜಿಯಲ್ಲಿ ಕಾಣಿಸ್ತಾ ಇರೋವಂಥದ್ದು. ಜಡ್ಜ್ಮೆಂಟ್ ಅನ್ನೋದು ಇಲ್ಲ, ಕೇವಲ ರೆಸ್ಪೆಕ್ಟ್, ಅಪ್ರಿಷಿಯೇಟ್ ಮತ್ತು ಪಾಸಿಟಿವ್ ಥಾಟ್ಸ್ಗಳು ಇವರ ಮನಸ್ಸಿನಲ್ಲಿದೆ. ಈ ವ್ಯಕ್ತಿ ನಿಮ್ಮನ್ನು ಒಬ್ಬ ಮೆಚೂರ್ ವ್ಯಕ್ತಿ ಅಂತ ಅಂದ್ಕೊಳ್ತಿದ್ದಾರೆ, ತುಂಬ ವ್ಯಾಲ್ಯೂಡ್ ಇರುವಂತಹ ವ್ಯಕ್ತಿ ಅಂತ ಅಂದ್ಕೊಳ್ತಾರೆ, ಫ್ಯಾಮಿಲಿ ಓರಿಯೆಂಟೆಡ್ ವ್ಯಕ್ತಿ ಅಂತ ನೋಡ್ತಾ ಇದ್ದಾರೆ. ಈಗ ಯೂನಿವರ್ಸ್ ಕಡೆಯಿಂದ ನಿಮಗಿರುವಂತಹ ಡಿವೈನ್ ಮೆಸೇಜ್ ಏನಿದೆ ಅಂದರೆ ನಿಮ್ಮ ವ್ಯಾಲ್ಯೂಸ್, ನಿಮ್ಮ ನಡವಳಿಕೆ ಅಥವಾ ನಿಮ್ಮ ಬಿಹೇವಿಯರ್, ನಿಮ್ಮ ಫ್ಯಾಮಿಲಿಯ ಪ್ರೀತಿ, ಇವೆಲ್ಲವೂ ನಿಮ್ಮ ಶಕ್ತಿ. ಈ ಗುಣಗಳನ್ನು ನೀವು ಯಾವತ್ತೂ ಬಿಡಬೇಡಿ ಅನ್ನೋ ರೀತಿ ನಿಮಗೆ ಡಿವೈನ್ ಮೆಸೇಜ್ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 2. ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ ಅವರ ಹೆಸರನ್ನು ಮನಸಾರೆ 3 ಬಾರಿ ನೆನೆಸ್ಕೊಂಡು ಅದೇ ರೀತಿ ಆ ವ್ಯಕ್ತಿಯನ್ನು ಇಮ್ಯಾಜಿನ್ ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಇವರು ನಿಮ್ಮ ಬ್ರದರ್ ಆಗಿರಬಹುದು, ನಿಮ್ಮ ಸಿಸ್ಟರ್ ಆಗಿರಬಹುದು, ಅಥವಾ ನಿಮ್ಮ ಮದರ್ ಆಗಿರಬಹುದು, ಫಾದರ್ ಆಗಿರಬಹುದು, ಅಥವಾ ನಿಮ್ಮ ಲವ್ವರ್ ಆಗಿರಬಹುದು, ನೀವು ಕಪಲ್ಸ್ಗಳಾಗಿರಬಹುದು, ನಿಮ್ಮ ಹಸ್ಬೆಂಡ್ ಆಗಿರಬಹುದು, ವೈಫ್ ಆಗಿರಬಹುದು, ಅಥವಾ ನಿಮ್ಮನ್ನು ತುಂಬ ಕಾಳಜಿ ಇಟ್ಟುಕೊಂಡಿರುವ ಒಬ್ಬ ವ್ಯಕ್ತಿ ಅಂತ ಅನ್ನಿಸ್ತಾ ಇದೆ. ಯಾರಿಗಾಗಿ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಇವರು ನಿಮ್ಮ ಬಗ್ಗೆ ತುಂಬ ಸೀರಿಯಸ್ ಆಗಿ ಯೋಚನೆ ಮಾಡುವಂತಹ ವ್ಯಕ್ತಿ ಅಂತ ಅನ್ನಿಸ್ತಾ ಇದೆ. ಮೊದಲು ಇವರ ಮನಸ್ಸಿನಲ್ಲಿ ಇರುವ ದೊಡ್ಡ ಥಾಟ್ ಏನು ಅಂದರೆ ನೀವು ಈಗ ನಿಮ್ಮ ಲೈಫ್ನಲ್ಲಿ ಸ್ವಲ್ಪ ಕನ್ಫ್ಯೂಸ್ಡ್ ಆಗಿದ್ದೀರಾ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಏನು ಅನ್ನಿಸ್ತಾ ಇದೆ ಅಂದರೆ ನೀವು ಒಳಗಿನಿಂದ ತುಂಬ ಸ್ಟ್ರಾಂಗ್ ಇದ್ದೀರಾ. ಈ ಸಮಯದಲ್ಲಿ ಏನು ಮಾಡಬೇಕು, ಯಾವ ದಾರಿಯಲ್ಲಿ ಹೋಗಬೇಕು ಅನ್ನೋದು ಸ್ವಲ್ಪ ಕ್ಲಿಯರ್ ಆಗಿಲ್ಲ, ನಿಮಗೆ ಕನ್ಫ್ಯೂಸ್ಡ್ ಆಗಿದ್ದೀರಾ ಅನ್ನೋ ರೀತಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ.
ಈ ವ್ಯಕ್ತಿಗೆ ನಿಮ್ಮ ಬಗ್ಗೆ ಏನು ಅನಿಸುತ್ತೆ ಅಂದರೆ, ನೀವು ನಿಮ್ಮ ಲೈಫ್ನ ಒಂದು ಸಿಚುವೇಶನನ್ನು ಎದುರಿಸೋಕೆ ಇಷ್ಟಪಡ್ತಾ ಇಲ್ಲ. ಅದು ಯಾವುದೇ ಸಿಚುವೇಶನ್ ಆಗಿರ್ಬೋದು, ಯಾವುದೇ ಒಂದು ಪ್ರಾಬ್ಲಮ್ ಆಗಿರ್ಬೋದು, ಸಣ್ಣ ಪುಟ್ಟ ವಿಷಯ ಕೂಡ ಆಗಿರಬಹುದು. ಅದರಲ್ಲಿ ನೀವು ಕನ್ಫ್ಯೂಸ್ಡ್ ಆಗಿರ್ಬೋದು ಅಥವಾ ಅದನ್ನು ಫೇಸ್ ಮಾಡೋದಕ್ಕೆ ನೀವು ಇಷ್ಟಪಡ್ತಾ ಇಲ್ಲ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ನಿಮ್ಮ ಲೈಫ್ನಲ್ಲಿ ಈಗ ಯಾವ ರೀತಿಯ ಪರಿಸ್ಥಿತಿ ಇದೆ ಅಂದರೆ, ಯಾವ ಸಮಸ್ಯೆ ಇದೆ, ಯಾವ ರಿಯಾಲಿಟಿ ಇದೆ, ಅದನ್ನು ನೇರವಾಗಿ ಫೇಸ್ ಮಾಡೋದಕ್ಕೆ ನೀವು ಬಯಸ್ತಾ ಇಲ್ಲ ಅನ್ನೋ ಫೀಲ್ ಇವರಿಗೆ ಬರ್ತಾ ಇದೆ. ಕೆಲವೊಮ್ಮೆ ನಾವು ಏನು ಮಾಡ್ತೀವಿ ಅಂದರೆ, ಸಮಸ್ಯೆ ಎದುರು ಬಂದಾಗ ಅದರಿಂದ ದೂರ ಓಡ್ತೀವಿ, ಅದನ್ನು ಬಿಟ್ಟು ಬೇರೆ ವಿಷಯಗಳ ಕಡೆ ಗಮನ ಕೊಡ್ತೀವಿ. ಆ ರೀತಿ ಕೂಡ ಈ ಪರ್ಸನ್ಗೆ ಅನ್ನಿಸ್ತಾ ಇದೆ. ನೀವು ಆ ಸ್ಥಿತಿಯಲ್ಲಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಈ ವ್ಯಕ್ತಿ ನಿಮ್ಮನ್ನು ಒಬ್ಬ ಸಾಮಾನ್ಯ ವ್ಯಕ್ತಿ ಅಂತ ನೋಡ್ತಾ ಇಲ್ಲ. ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ, ಈ ಪರ್ಸನ್ ತಪ್ಪು ದಾರಿಲಿ ಹೋಗ್ತಾ ಇದ್ದಾರೆ, ಅವರನ್ನು ನಾನು ಸರಿಯಾದ ದಾರಿಗೆ ತರುವಷ್ಟು ಸಾಮರ್ಥ್ಯ ನನಗಿದೆ, ಅವರನ್ನು ಸರಿಯಾದ ದಾರಿಯಲ್ಲಿ ನಡೆಯುವಂತೆ ನಾನು ಮಾಡಬೇಕು ಅನ್ನೋದು ಇವರ ಮನಸ್ಸಿನಲ್ಲಿದೆ. ಅಂದರೆ ನಿಮ್ಮ ಲೈಫ್ನಲ್ಲಿ ನೀವೇನಾದರೂ ಮಿಸ್ಟೇಕ್ ಮಾಡ್ತಾ ಇದ್ದರೆ ಅಥವಾ ತಪ್ಪು ಡಿಸಿಷನ್ ತಗೊಳ್ತಾ ಇದ್ದರೆ ಅಥವಾ ಏನು ಮಾಡಬೇಕು ಲೈಫ್ನಲ್ಲಿ ಅನ್ನೋದು ಅರ್ಥ ಆಗದೇ ಇದ್ದರೆ, ಇವರು ನಿಮಗೆ ಸರಿಯಾದ ದಾರಿ ತೋರಿಸ್ಬೇಕು ಅನ್ನೋ ಮನಸ್ಥಿತಿಲಿ ಇದ್ದಾರೆ. ಅಂದರೆ ನಿಮ್ಮ ಬಗ್ಗೆ ಒಳ್ಳೆಯದನ್ನೇ ಥಿಂಕ್ ಮಾಡ್ತಾ ಇದ್ದಾರೆ, ಪಾಸಿಟಿವ್ ಆಗೇ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ನೀವು ಎಲ್ಲ ರೀತಿಯಿಂದಲೂ ಚೆನ್ನಾಗಿರಬೇಕು ಅನ್ನೋ ರೀತಿ ಈ ಪರ್ಸನ್ ಥಿಂಕ್ ಮಾಡ್ತಾ ಇದ್ದಾರೆ. ಇವ್ರು ಅಂದ್ಕೊಳ್ತಾರೆ, ನಿಮ್ಮ ಲೈಫ್ನಲ್ಲಿ ಒಂದು ದೊಡ್ಡ ಏಮ್ ಅನ್ನೋದಿದೆ, ಒಂದು ದೊಡ್ಡ ಗುರಿ ಅನ್ನೋದು ಇದೆ. ಬಟ್ ನಿಮ್ಮನ್ನು ನೀವು ಅದರಲ್ಲಿ ತೊಡಗಿಸ್ಕೊಳ್ತಾ ಇಲ್ಲ. ಅಂದರೆ ಅದು ನಿಮ್ಮ ಸ್ಟಡಿ ಆಗಿರ್ಬೋದು, ನಿಮ್ಮ ಕೆರಿಯರ್ ಆಗಿರ್ಬೋದು, ನಿಮ್ಮ ಜಾಬ್ ಆಗಿರ್ಬೋದು ಅಥವಾ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ತಾ ಇರ್ಬೋದು, ಯಾವುದೇ ಒಂದು ಫೀಲ್ಡ್ ಆಗಿರ್ಬೋದು. ಬಟ್ ನಿಮ್ಮ ಗೋಲ್ ನಿಮ್ಮ ಮುಂದೆನೇ ಇದೆ, ನಿಮ್ಮ ಕಣ್ಣ ಮುಂದೆನೇ ಇದೆ, ಆದರೆ ನೀವು ಅದರ ಮೇಲೆ ಫೋಕಸ್ ಮಾಡ್ತಾ ಇಲ್ಲ ಅಂತ ಇವರಿಗೆ ಅನ್ನಿಸ್ತಾ ಇದೆ. ಅಂದರೆ ನೀವು ನಿಮ್ಮ ಗುರಿಯನ್ನು ಬಿಟ್ಟು ಬೇರೆ ಬೇರೆ ಬೇಡವಾದ ವಿಷಯಗಳ ಕಡೆ ಗಮನ ಕೊಡ್ತಾ ಇದ್ದೀರಾ, ಬೇರೆ ಕಡೆಗೆ ನಿಮ್ಮ ಫೋಕಸ್ ಅನ್ನೋದು ಇದೆ ಅಂತ ಈ ಪರ್ಸನ್ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಈ ವ್ಯಕ್ತಿಗೆ ನಿಮ್ಮ ಬಗ್ಗೆ ತುಂಬ ಪೇಯ್ನ್ ಆಗುವಂತಹ ಒಂದು ವಿಷಯ ಏನು ಅಂದರೆ, ನೀವು ನಿಮ್ಮ ಟೈಮನ್ನು ಸರಿಯಾಗಿ ಬಳಸ್ಕೊಳ್ತಾ ಇಲ್ಲ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ಅಂದರೆ ಈ ಸಮಯದಲ್ಲಿ ನಿಮಗೆ ತುಂಬ ಪರ್ಫೆಕ್ಟ್ ಆಗಿರುವ ಟೈಮ್ ಇದೆ. ಈ ಸಮಯದಲ್ಲಿ ನಿಮ್ಮ ಏಮ್ಗಾಗಿ, ನಿಮ್ಮ ಗುರಿಗಾಗಿ ನೀವು ಏನು ಅಚೀವ್ ಮಾಡಬೇಕು ಅಥವಾ ನಿಮ್ಮ ಫ್ಯೂಚರ್ಗಾಗಿ, ನಿಮ್ಮ ಕೆರಿಯರ್ಗಾಗಿ ಏನು ಕೆಲಸ ಮಾಡಬೇಕಾಗಿತ್ತೋ ಅದರ ಕಡೆಗೆ ನೀವು ಫೋಕಸ್ ಮಾಡ್ತಾ ಇಲ್ಲ. ಆದರೆ ನೀವು ಬೇಡವಾದ ವಿಷಯಗಳ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇದ್ದೀರಾ ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಇವರ ಮನಸ್ಸಿಗೆ ತುಂಬ ನೋವು ಆಗ್ತಾ ಇದೆ, ತುಂಬ ಪೇಯ್ನ್ ಆಗ್ತಾ ಇದೆ. ಬಟ್ ನಿಮ್ಮ ಒಳಗಿನ ಶಕ್ತಿ ಇವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಈ ವ್ಯಕ್ತಿ ನಿಮ್ಮ ಬಗ್ಗೆ ಇನ್ನೊಂದು ರೀತಿ ತುಂಬ ಪಾಸಿಟಿವ್ ಆಗಿ ಕೂಡ ಥಾಟ್ ಇಟ್ಕೊಂಡಿದ್ದಾರೆ. ಅಂದರೆ ನೀವು ತುಂಬ ಸ್ಟ್ರಾಂಗ್ ಆಗಿದ್ದೀರಾ, ನೀವು ತುಂಬ ಟ್ಯಾಲೆಂಟೆಡ್ ಆಗಿದ್ದೀರಾ, ನೀವು ಏನು ಬೇಕಾದರೂ ಅಚೀವ್ ಮಾಡಬಲ್ಲಂತಹ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ. ಅವರಿಗೆ ಈ ವಿಷಯದಲ್ಲಿ ಡೌಟ್ ಇಲ್ಲ. ಅಂದರೆ ಯಾವುದೇ ಸಣ್ಣ ಪುಟ್ಟ ವಿಷಯ, ಕೆಲಸ ಆಗಿರ್ಬೋದು ಅಥವಾ ನಿಮ್ಮ ಜಾಬ್ ಆಗಿರ್ಬೋದು, ನಿಮ್ಮ ಕೆರಿಯರ್ ಆಗಿರ್ಬೋದು, ನೀವು ಅಚೀವ್ ಮಾಡುವಂತಹ ವ್ಯಕ್ತಿ. ಆ ರೀತಿ ಇವರು ಥಿಂಕ್ ಮಾಡ್ತಾರೆ. ಅಂದರೆ ಒಂದು ಗುರಿಯನ್ನು ಹಿಡಿದ್ರೆ, ಒಂದು ಕೆಲಸವನ್ನು ಮಾಡಬೇಕು ಅಂತ ನೀವು ಅಂದ್ಕೊಂಡ್ರೆ ಅದನ್ನು ತಲುಪದೇ ಬಿಡುವಂತಹ ವ್ಯಕ್ತಿ ಅಲ್ಲ ಅಂತ ಇವರಿಗೆ ಗೊತ್ತಿದೆ. ಆದರೆ ಪ್ರಾಬ್ಲಮ್ ಏನು ಅಂದರೆ, ಈಗ ನಿಮ್ಮ ಫೋಕಸ್ ಅಲ್ಲಿಲ್ಲ, ನೀವು ಬೇರೆ ಕಡೆಗೆ ಗಮನ ಕೊಡ್ತಾ ಇದ್ದೀರಾ, ಬೇರೆ ಬೇಡವಾದ ವಿಷಯಗಳ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಾ ಅಥವಾ ಅದರ ಬಗ್ಗೆ ಫೋಕಸ್ ಮಾಡ್ತಾ ಇದ್ದೀರಾ ಅನ್ನೋದು ಇವರಿಗೆ ಅನ್ನಿಸ್ತಾ ಇದೆ. ಹಾಗಾಗಿ ಇವರು ಬೇಸರ ಪಟ್ಕೊಳ್ತಿದ್ದಾರೆ. ಇವರಿಗೆ ಏನು ಅನಿಸುತ್ತೆ ಅಂದರೆ, ನಿಮ್ಮ ಕನ್ಫ್ಯೂಷನ್ ಏನಿದೆ ಅದು ನಿಮ್ಮ ಶಕ್ತಿಯ ಕೊರತೆಯಿಂದ ಅಲ್ಲ, ನಿಮ್ಮ ಕನ್ಫ್ಯೂಷನ್ ಏನಿದೆ ನಿಮ್ಮ ಫೋಕಸ್ ಬೇರೆ ಕಡೆ ಹೋಗಿರೋದ್ರಿಂದ ಅಂತ ಅಂದ್ಕೊಳ್ತಿದ್ದಾರೆ. ಅಂದರೆ ನೀವು ಬೇಡವಾದ ವಿಷಯಗಳಿಗೆ ಇಂಟ್ರೆಸ್ಟ್ ಕೊಡ್ತಾ ಇದ್ದೀರಾ, ಬೇಡವಾದ ಜನರ ಮಾತಿಗೆ ತಲೆ ಕೆಡಿಸ್ಕೊಳ್ತಾ ಇದ್ದೀರಾ, ಬೇಡವಾದ ಸಿಚುವೇಷನ್ನಲ್ಲಿ ನಿಮ್ಮ ಎನರ್ಜಿಯನ್ನು ನೀವು ವೇಸ್ಟ್ ಮಾಡ್ಕೊಳ್ತಾ ಇದ್ದೀರಾ ಅಂತ ಇವ್ರಿಗೆ ಫೀಲ್ ಆಗ್ತಾ ಇದೆ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನು ಅಂದರೆ, ಬೇರೆಯವರಿಗೂ ಕೂಡ ನಿಮ್ಮನ್ನು ನೋಡಿ ಕನ್ಫ್ಯೂಸ್ ಆಗ್ತಾ ಇದೆ. ಅಂದರೆ ಅವ್ರಿಗೆ ಅನ್ನಿಸ್ತಾ ಇದೆ, ಈ ಪರ್ಸನ್ ಇಷ್ಟೊಂದು ಟ್ಯಾಲೆಂಟ್ ಇದ್ದರೂ ಕೂಡ ಯಾಕೆ ಈ ದಿಕ್ಕಿನಲ್ಲಿ ಹೋಗ್ತಾ ಇದ್ದಾರೆ, ಅಥವಾ ಯಾಕೆ ಇವರು ಸರಿಯಾದ ಈಗ ಟೈಮ್ ಇದ್ದರೂ ಕೂಡ ಯಾಕೆ ಫೋಕಸ್ ಮಾಡ್ತಾ ಇಲ್ಲ ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ನಿಮ್ಮ ಪೊಟೆನ್ಷಿಯಲ್ ಎಲ್ರಿಗೂ ಕಾಣ್ತಾ ಇದೆ, ಆದರೆ ನಿಮ್ಮ ಫೋಕಸ್ ಅಲ್ಲಿಲ್ಲ ಅನ್ನೋದು ಕೂಡ ಕಾಣ್ತಾ ಇದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಈ ಪರ್ಸನ್ ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇರುವಂತಹ ಈ ವ್ಯಕ್ತಿ ನಿಮ್ಮ ಬಗ್ಗೆ ತುಂಬ ಕಾಳಜಿ ಇರುವ ವ್ಯಕ್ತಿ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಬಗ್ಗೆ ತುಂಬ ಕನ್ಸರ್ನ್ ಇರುವಂತಹ ವ್ಯಕ್ತಿ, ನಿಮ್ಮನ್ನು ತುಂಬ ಪ್ರೀತಿಸ್ತಾ ಇರುವಂತಹ ವ್ಯಕ್ತಿ ಅಂತ ಅನ್ನಿಸ್ತಾ ಇದೆ. ಇವರು ಯಾರೇ ಆಗಿರ್ಬೋದು, ನಾನು ಮೊದಲೇ ಹೇಳಿದ ಹಾಗೆ ಇವರು ನಿಮ್ಮ ಫಾದರ್ ಆಗಿರ್ಬೋದು ಅಥವಾ ನಿಮ್ಮ ಮದರ್ ಆಗಿರಬಹುದು, ನಿಮ್ಮ ಸಿಸ್ಟರ್ ಆಗಿರಬಹುದು, ನಿಮ್ಮ ಬ್ರದರ್ ಆಗಿರಬಹುದು, ಅಥವಾ ನೀವು ಹಸ್ಬೆಂಡ್ ವೈಫ್ ಆಗಿರ್ಬೋದು, ಲವ್ವರ್ ಆಗಿರ್ಬೋದು, ಅಥವಾ ಒಬ್ಬ ನಿಜವಾದ ವೆಲ್ ವಿಷರ್ ಕೂಡ ಆಗಿರಬಹುದು ಇವರು. ಬಟ್ ಇವರು ನಿಮಗೆ ಒಳ್ಳೆಯದನ್ನೇ ಬಯಸುವ ವ್ಯಕ್ತಿ ಅಂತ ಎನರ್ಜಿ ಶೋ ಆಗ್ತಾ ಇದೆ. ಇವರು ಒಂದು ಸತ್ಯ ಏನು ಅಂತ ಅಂದರೆ,
ಇವರೇನಾದರೂ ನಿಮಗೆ ಬುದ್ಧಿ ಹೇಳಿದ್ರೆ ನಿಮಗೆ ಸಿಟ್ಟು ಬರುತ್ತೆ ಅಂತ ಅನ್ನಿಸ್ತಾ ಇದೆ. ಅಂದರೆ ಇಷ್ಟೆಲ್ಲ ಕಂಡೀಷನ್ ಯಾಕೆ, ನನ್ನ ಲೈಫ್ ಬಗ್ಗೆ ನನಗೆ ಗೊತ್ತಿದೆ ಅಂತ ನಿಮಗೆ ಅನಿಸ್ಬಹುದು. ಇವರ ಮಾತು ಕೆಲವೊಮ್ಮೆ ನಿಮಗೆ ಹರ್ಟ್ ಕೂಡ ಆಗಬಹುದು. ಬಟ್ ಈ ವ್ಯಕ್ತಿ ಒಳಗಡೆ ಅಂದರೆ ಮನಸ್ಸಿನ ಒಳಗೆ ಯಾವ ರೀತಿ ಯೋಚನೆ ಮಾಡ್ತಾರೆ ಅಂದರೆ, ಇವರು ಈಗ ನನ್ನ ಬಗ್ಗೆ ಎಷ್ಟೇ ಕೋಪ ಮಾಡಿಕೊಂಡ್ರು ನಾನು ಹೇಳೋದು ಇವರ ಒಳ್ಳೆಯದಕ್ಕೆ, ಇವರ ಫ್ಯೂಚರ್ ಚೆನ್ನಾಗಿರಬೇಕು, ಇವರು ಎಲ್ಲದರಲ್ಲೂ ಒಳ್ಳೆಯ ರೀತಿಯಲ್ಲಿ ಇರಬೇಕು, ಲೈಫ್ನಲ್ಲಿ ಇಂಪ್ರೂವ್ ಆಗಬೇಕು, ಇವರ ಕೆರಿಯರ್ ಚೆನ್ನಾಗಿರಬೇಕು ಅನ್ನೋದು ಇವರ ಮನಸ್ಸಿನಲ್ಲಿದೆ, ಈ ವ್ಯಕ್ತಿಯ ಮನಸ್ಸಿನಲ್ಲಿದೆ. ಅಂದರೆ ಇವ್ರು ಅಂದ್ಕೊಳ್ಳೋದು ನೀವು ನಿಮ್ಮ ಲೈಫ್ನಲ್ಲಿ ಸೋಲ್ಬಾರ್ದು, ನಿಮ್ಮ ಲೈಫ್ ಹಾಳಾಗಬಾರ್ದು ಅನ್ನೋದು ಇವರ ಮನಸ್ಸಿನಲ್ಲಿದೆ. ಇವರು ಬಯಸೋದು ಒಂದೇ, ನೀವು ನಿಮ್ಮ ಲೈಫ್ನಲ್ಲಿ ಸಕ್ಸಸ್ ಆಗಬೇಕು, ಅಂದರೆ ಏನಾದರೂ ಅಚೀವ್ ಮಾಡಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಈ ವ್ಯಕ್ತಿ ನಿಮ್ಮ ಬಗ್ಗೆ ಈ ರೀತಿ ಡ್ರೀಮ್ಸನ್ನು ಇಟ್ಕೊಂಡಿದ್ದಾರೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಅಂದರೆ ನೀವು ಒಂದು ಒಳ್ಳೆಯ ಸ್ಥಾನದಲ್ಲಿರಬೇಕು, ನಿಮ್ಮ ಲೈಫ್ನಲ್ಲಿ ಒಂದು ಒಳ್ಳೆಯ ಹೆಸರು ನಿಮಗೆ ಬರಬೇಕು, ನಿಮ್ಮ ಕೆರಿಯರ್ ತುಂಬ ಸ್ಟ್ರಾಂಗ್ ಆಗಿರಬೇಕು, ನೀವು ನಿಮ್ಮ ಲೈಫ್ನಲ್ಲಿ ಹ್ಯಾಪಿ ಆಗಿರಬೇಕು, ಸಂತೋಷವಾಗಿರಬೇಕು. ಎಲ್ಲ ಫೀಲ್ಡ್ನಲ್ಲೂ ಅಂದರೆ ನೀವು ಯಾವುದೇ ಕೆಲಸ ಮಾಡ್ತಾ ಇರಬಹುದು, ಯಾವುದೇ ವರ್ಕ್ ಮಾಡ್ತಾ ಇರ್ಬೋದು ಅಥವಾ ಸ್ಟಡಿ ಮಾಡ್ತಾ ಇರ್ಬೋದು, ಏನೇ ಆಗಿದ್ರೂ ಕೂಡ ಅದರಲ್ಲಿ ನೀವು ಅಚೀವ್ ಮಾಡಬೇಕು ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ನಿಮ್ಮ ಲೈಫ್ನಲ್ಲಿ ನೀವು ಎಲ್ಲ ರೀತಿಯಿಂದಲೂ ಸೆಟ್ಲ್ ಆಗಿರಬೇಕು ಅನ್ನೋದು ಇವರ ಬಯಕೆ, ಅಂದರೆ ಇವರ ಆಸೆ ಅದು ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಇವರು ನಿಮ್ಮ ಬಗ್ಗೆ ಅಂದ್ಕೊಳ್ಳೋದು, ನೀವು ದುರ್ಬಲ ವ್ಯಕ್ತಿಯಲ್ಲ, ನೀವು ಟ್ಯಾಲೆಂಟ್ ಇರುವಂತಹ ವ್ಯಕ್ತಿ, ನೀವು ಬೇಗನೆ ಸೋಲುವ ವ್ಯಕ್ತಿಯಲ್ಲ. ಬಟ್ ಈಗ ಸ್ವಲ್ಪ ಕನ್ಫ್ಯೂಸ್ಡ್ ಆಗಿದ್ದೀರಾ. ಬಟ್ ಸರಿಯಾದ ದಾರಿಯಲ್ಲಿ ಫೋಕಸ್ ಮಾಡಿದ್ರೆ, ಸರಿಯಾದ ದಿಕ್ಕಿನಲ್ಲಿ ಫೋಕಸ್ ಮಾಡಿದ್ರೆ ನೀವು ನಿಮ್ಮ ಲೈಫ್ನಲ್ಲಿ ತುಂಬ ಅಚೀವ್ ಮಾಡ್ತೀರಾ ಅನ್ನೋ ರೀತಿ ಕೂಡ ಈ ಪರ್ಸನ್ ಥಿಂಕ್ ಮಾಡ್ತಾ ಇದ್ದಾರೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 2 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದ್ದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 3, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ ಅವರ ಹೆಸರನ್ನು ಮನಸ್ಸಾರೆ 3 ಬಾರಿ ನೆನೆಸ್ಕೊಂಡು ಅದೇ ರೀತಿ ಆ ವ್ಯಕ್ತಿಯನ್ನು ಇಮ್ಯಾಜಿನ್ ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಇವರು ನಿಮ್ಮ ಲವರ್ ಆಗಿರಬಹುದು, ನಿಮ್ಮ ಹಸ್ಬೆಂಡ್ ಅಥವಾ ವೈಫ್ ಆಗಿರಬಹುದು, ನಿಮ್ಮ ಫ್ರೆಂಡ್ ಆಗಿರಬಹುದು, ನಿಮ್ಮ ಫ್ಯಾಮಿಲಿಯ ಯಾವುದೋ ಒಬ್ಬ ವ್ಯಕ್ತಿ ಆಗಿರಬಹುದು. ಅಂದರೆ ನಿಮ್ಮನ್ನು ತುಂಬ ಇಷ್ಟಪಡುವ ವ್ಯಕ್ತಿ, ನಿಮ್ಮ ಫಾದರ್ ಆಗಿರಬಹುದು, ಮದರ್ ಆಗಿರಬಹುದು, ಸಿಸ್ಟರ್ ಆಗಿರಬಹುದು, ಬ್ರದರ್ ಆಗಿರಬಹುದು, ಯಾರೋ ಒಬ್ಬರಾಗಿರಬಹುದು. ಇವರು ನಿಮ್ಮ ಬಗ್ಗೆ ಏನು ಅಂದ್ಕೊಳ್ತಿದ್ದಾರೆ ಅಂದರೆ, ನಿಮ್ಮ ಒಳಗಡೆ ಒಂದು ಶಕ್ತಿ, ಒಂದು ಎನರ್ಜಿ ಅನ್ನೋದು ಇದೆ, ಒಂದು ಸ್ಟ್ರಾಂಗ್ ಪವರ್ ಅನ್ನೋದು ಇದೆ. ಅವರಿಗೆ ಆ ರೀತಿ ಅನ್ನಿಸ್ತಾ ಇದೆ, ನಿಮ್ಮ ಒಳಗಡೆ ಒಂದು ಪವರ್ಫುಲ್ ಎನರ್ಜಿ ಇದೆ, ಇದು ಜನರನ್ನು ತಾನಾಗಿ ಅಟ್ರ್ಯಾಕ್ಟ್ ಮಾಡುತ್ತೆ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಈ ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾಗ ಒಂದು ವಿಷಯ ತುಂಬ ಸ್ಪಷ್ಟವಾಗಿ ಯಾವಾಗಲೂ ಗಮನಿಸ್ತಾ ಇರ್ತಾರೆ ಅಥವಾ ನಿಮ್ಮ ಬಗ್ಗೆ ಫೋಕಸ್ ಮಾಡ್ತಾರೆ. ನೀವು ಬೇಗ ಬೇರೆಯವರನ್ನು ಅಟ್ರ್ಯಾಕ್ಟ್ ಮಾಡ್ತೀರಾ. ಅದು ಹೇಗೆ ಅಂದರೆ ನಿಮ್ಮ ಬಿಹೇವಿಯರಿಂದ ಆಗಿರಬಹುದು, ಅಥವಾ ನಿಮ್ಮ ನೇಚರಿಂದ ಆಗಿರಬಹುದು, ನಿಮ್ಮ ಮಾತಿನ ಶೈಲಿಯಿಂದ ಆಗಿರಬಹುದು, ಅಥವಾ ನಿಮ್ಮ ಪರ್ಸ್ನಾಲಿಟಿಯಿಂದ ಆಗಿರಬಹುದು, ಅಥವಾ ನಿಮ್ಮ ಲುಕ್ಸ್ ವೈಸಿಂದ ಕೂಡ ಆಗಿರಬಹುದು. ಏನೇ ಆಗಿರಲಿ, ಜನರು ನಿಮ್ಮ ಬಗ್ಗೆ ಬೇಗ ಆಕರ್ಷಿತರಾಗ್ತಾರೆ ಅನ್ನೋದು ಇವರಿಗೆ ಅನ್ನಿಸ್ತಾ ಇದೆ. ಈ ವ್ಯಕ್ತಿ ನಿಮ್ಮ ಬಗ್ಗೆ ಈ ರೀತಿ ಯೋಚನೆ ಮಾಡ್ತಾರೆ ಅಂದರೆ ಇವರು ತುಂಬ ಅಟ್ರಾಕ್ಟಿವ್, ಇವರಲ್ಲಿ ಒಂದು ಮ್ಯಾಗ್ನೆಟಿಕ್ ಪವರ್ ಇದೆ ಅನ್ನೋದು ಈ ಪರ್ಸನ್ ಅಂದ್ಕೊಳ್ತಾರೆ. ಅದು ನಿಮ್ಮ ಹೊರಗಿನ ಬ್ಯೂಟಿ ಮಾತ್ರ ಅಲ್ಲ, ನಿಮ್ಮ ಮನಸ್ಸಿನ ಬ್ಯೂಟಿ ಕೂಡ ಆಗಿರ್ಬೋದು. ಬಟ್ ಅದು ನಿಮ್ಮ ಒಳಗಿನ ಮನಸ್ಸಿನ ಒಳಗಿನ ಎನರ್ಜಿ ಅಂತ ಅಂದ್ಕೊಳ್ತಿದ್ದಾರೆ. ಅಂದರೆ ನೀವು ಎಲ್ಲಿ ಹೋದರೂ ಕೂಡ ಜನರ ಗಮನ ನಿಮ್ಮ ಕಡೆಗೆ ಇರುತ್ತೆ. ಅಂದರೆ ನಿಮ್ಮ ಆ್ಯಟಿಟ್ಯೂಡ್ ಆ ರೀತಿ ಇರಬಹುದು ಅಥವಾ ಬಿಹೇವಿಯರ್ ಆ ರೀತಿ ಇರಬಹುದು ಅನ್ನೋ ರೀತಿ ಕೂಡ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಅಂದರೆ, ಈ ವ್ಯಕ್ತಿಗೆ ಏನು ಅನ್ನಿಸ್ತಾ ಇದೆ ಅಂದರೆ, ನೀವು ಮ್ಯಾನಿಫೆಸ್ಟ್ ಮಾಡಿಕೊಂಡ್ರೆ ಅದು ಬೇಗ ಆಗುತ್ತೆ. ಅಂದರೆ ನೀವು ಏನನ್ನು ಬಲವಾಗಿ ಯೋಚನೆ ಮಾಡ್ತೀರೋ ಅದನ್ನು ನಿಮ್ಮ ಲೈಫ್ಗೆ ನೀವು ಅಟ್ರ್ಯಾಕ್ಟ್ ಮಾಡಿಕೊಳ್ಳುವಂತಹ ಶಕ್ತಿ ನಿಮಗೆ ಇದೆ ಅಂತ ಇವ್ರು ಅಂದ್ಕೊಳ್ತಾರೆ. ಕೆಲವೊಮ್ಮೆ ಅದು ವಸ್ತು ಆಗಿರ್ಬೋದು, ಅಥವಾ ಯಾವುದಾದರೂ ಒಂದು ಆಪರ್ಚುನಿಟಿ ಆಗಿರಬಹುದು, ಅಥವಾ ಯಾವುದಾದರೊಂದು ಸಿಚುವೇಶನ್ ಆಗಿರಬಹುದು. ನೀವು ಅದನ್ನು ಮ್ಯಾನಿಫೆಸ್ಟ್ ಮಾಡಿಕೊಂಡ್ರೆ ಅದು ಬೇಗ ಆಗುತ್ತೆ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಅದು ನಿಮ್ಮ ಲೈಫ್ನಲ್ಲಿ ಸಿಗುತ್ತೆ ನಿಮಗೆ ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ.
ಈ ವ್ಯಕ್ತಿ ನಿಮ್ಮ ಕೆಲಸದ ಬಗ್ಗೆ ಕೂಡ ತುಂಬ ಗಮನಿಸ್ತಾ ಇದ್ದಾರೆ. ಅಂದರೆ ನೀವು ಜಾಬ್ ಮಾಡ್ತಾ ಇರ್ಬೋದು, ಬಿಸ್ನೆಸ್ ಮಾಡ್ತಾ ಇರ್ಬೋದು, ಹೊಸದಾಗಿ ಏನಾದರೂ ಕೆಲಸ ಸ್ಟಾರ್ಟ್ ಮಾಡ್ತಾ ಇರಬಹುದು, ಅಥವಾ ಸಣ್ಣ ಪುಟ್ಟ ಕೆಲಸ ಆಗಿರ್ಬೋದು. ಏನೇ ಆಗಿದ್ರೂ ಕೂಡ ನಿಮ್ಮ ಕೆಲಸದಲ್ಲಿ, ಅಥವಾ ನೀವು ಸ್ಟಡಿ ಕೂಡ ಮಾಡ್ತಾ ಇರ್ಬೋದು, ಏನೇ ಆಗಿದ್ರೂ ತುಂಬ ಕ್ರಿಯೇಟಿವಿಟಿ ಇರುವ ವ್ಯಕ್ತಿ ನೀವು ಅಂತ ಅಂದ್ಕೊಳ್ತಿದ್ದಾರೆ. ಅದು ಸಣ್ಣ ಕೆಲಸ ಮಾಡಿದ್ರೂ ಅದರಲ್ಲಿ ನಿಮ್ಮದೇ ಆದ ಕ್ರಿಯೇಟಿವಿಟಿ ಇರುತ್ತೆ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನೀವು ನಿಮ್ಮ ಕೆಲಸವನ್ನು ಇಂಟ್ರೆಸ್ಟ್ ಇಟ್ಟು ಮನಸ್ಸನ್ನು ಹಾಕಿ ಮಾಡ್ತೀರಾ ಅಂತ ಇವರಿಗೆ ಚೆನ್ನಾಗಿ ಗೊತ್ತಿದೆ. ಈ ಪರ್ಸನ್ ಕೂಡ ನಿಮ್ಮ ಬಗ್ಗೆ ತುಂಬ ಕನ್ಸರ್ನ್ ಇರುವ ವ್ಯಕ್ತಿ ಅಂತ ಅನ್ನಿಸ್ತಾ ಇದೆ. ಇವರು ನಿಮ್ಮ ಫ್ಯಾಮಿಲಿಯ ಯಾವುದೇ ವ್ಯಕ್ತಿ ಆಗಿರ್ಬೋದು, ಅಥವಾ ನಿಮ್ಮನ್ನು ತುಂಬ ಅರ್ಥ ಮಾಡ್ಕೊಂಡಿರುವ, ನಿಮಗೆ ತುಂಬ ಕ್ಲೋಸ್ ಆಗಿರುವ ವ್ಯಕ್ತಿ ಕೂಡ ಆಗಿರ್ಬೋದು. ಆದರೆ ಈ ವ್ಯಕ್ತಿ ನಿಮ್ಮ ಬಗ್ಗೆ ಕೆಲವೊಂದು ಬಾರಿ ಯೋಚನೆ ಮಾಡ್ತಾ ಇದ್ದಾಗ ಒಂದು ಕಡೆ ಅವರಿಗೆ ತುಂಬ ಪೇಯ್ನ್ ಆಗುತ್ತೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಅವರು ನಿಮ್ಮ ಬಗ್ಗೆ ಚಿಂತೆ ಮಾಡ್ತಾರೆ, ಕೆಲವೊಮ್ಮೆ ದುಃಖ ಪಡ್ತಾರೆ. ಯಾಕೆ ಅಂದರೆ ಈ ವ್ಯಕ್ತಿಗೆ ಏನು ಅನ್ನಿಸ್ತಾ ಇದೆ ಅಂದರೆ ನೀವು ತುಂಬ ಎಫರ್ಟ್ ಹಾಕ್ತೀರಾ. ಅಂದರೆ ಯಾವುದೇ ಕೆಲಸ ಆಗಿರಬಹುದು ಅಥವಾ ಏನೇ ಆಗಿರ್ಬೋದು, ತುಂಬ ಸ್ಟ್ರಗಲ್ ಮಾಡ್ತೀರಾ, ನಿಮ್ಮ ಮನಸ್ಸನ್ನು ಇಟ್ಟು ಕೆಲಸ ಮಾಡ್ತೀರಾ. ಬಟ್ ನೀವು ಅಂದುಕೊಂಡಷ್ಟು ರಿಸಲ್ಟ್ ನಿಮಗೆ ಬೇಗ ಸಿಗ್ತಾ ಇಲ್ಲ. ಕೆಲವೊಮ್ಮೆ ರಿಸಲ್ಟ್ ಬರುತ್ತೆ, ಆದರೆ ತುಂಬ ಲೇಟಾಗಿ ಬರಬಹುದು, ಅಥವಾ ಬಂದೇ ಇಲ್ಲ ರಿಸಲ್ಟ್ ಅನ್ನೋ ಫೀಲ್ ಕೂಡ ನಿಮಗೆ ಆಗಿರಬಹುದು. ಇದೆಲ್ಲವನ್ನು ನೋಡಿದಾಗ ಈ ವ್ಯಕ್ತಿಗೆ ನಿಮ್ಮ ಬಗ್ಗೆ ತುಂಬ ಬೇಸರ ಆಗುತ್ತೆ. ಅಂದರೆ ನಿಮಗೆ ರಿಸಲ್ಟ್ ಸಿಗಲಿಲ್ವಲ್ಲ, ನೀವು ಅಷ್ಟೊಂದು ಸ್ಟ್ರಗಲ್ ಮಾಡಿದ್ರು, ಅಷ್ಟೊಂದು ಎಫರ್ಟ್ ಹಾಕಿದ್ರು ಕೂಡ ನಿಮಗೆ ಅದರ ರಿಸಲ್ಟ್ ಸಿಗಲಿಲ್ವಲ್ಲ ಅನ್ನೋ ರೀತಿ ಇವರು ಥಿಂಕ್ ಮಾಡಿ ದುಃಖ ಪಡ್ತಾರೆ. ಇಲ್ಲಿ ಒಂದು ಮುಖ್ಯ ವಿಷಯ ಏನು ಅಂದರೆ ಈ ವ್ಯಕ್ತಿ ನಿಮ್ಮನ್ನು ವೀಕ್ ಅಂತ ನೋಡ್ತಾ ಇಲ್ಲ. ಅಂದರೆ ಇವ್ರು ಅಂದ್ಕೊಳ್ತಿರೋದು ಎಷ್ಟೇ ಸ್ಟ್ರಗಲ್ ಮಾಡಿದ್ರೂ ನಿಲ್ಲೋ ವ್ಯಕ್ತಿ ನೀವು ನಿಮ್ಮ ಕೆಲಸದ ಮೇಲೆ ಬಿಲೀವ್ ಇಟ್ಕೊಂಡಿರುವಂತಹ ವ್ಯಕ್ತಿ. ತಕ್ಷಣ ಸಕ್ಸಸ್ ಅನ್ನೋದು ಸಿಗದೇ ಇದ್ದರೂ ಕೂಡ ನೀವು ಅದನ್ನು ಬಿಟ್ಟು ಓಡಿ ಹೋಗುವಂಥವರಲ್ಲ. ಆ ಸಕ್ಸಸ್ಸನ್ನು ಪಡ್ಕೊಳ್ಳೋವರೆಗೂ ನೀವು ಬಿಡೋದಿಲ್ಲ. ರಿಸಲ್ಟ್ ಅನ್ನೋದು ಸ್ವಲ್ಪ ಲೇಟ್ ಆಗಬಹುದು, ಬಟ್ ನೀವು ಸೋಲೋದಿಲ್ಲ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ನೀವು ಸರಿಯಾದ ದಾರಿಯಲ್ಲಿ ಮಾತ್ರ ಹೋಗಿ ಆ ಸಕ್ಸಸ್ಸನ್ನು ಪಡ್ಕೊಳ್ತೀರಾ. ನೀವು ಯಾವ ಕೆಲಸ ಮಾಡ್ತೀರೋ ಅದನ್ನು ಸರಿ ದಾರಿಯಲ್ಲಿ ಮಾಡ್ತೀರಾ. ಅಲ್ಲಿ ನೀವು ಚೀಟಿಂಗ್ ಅನ್ನೋದನ್ನು ಮಾಡೋದಿಲ್ಲ, ಶಾರ್ಟ್ಕಟ್ ಇಲ್ಲ, ಅಲ್ಲಿ ಯಾವುದೇ ರೀತಿಯ ಮೋಸ ಇಲ್ಲ. ಅದಕ್ಕಾಗಿ ನಿಮ್ಮ ರಿಸಲ್ಟ್ ಅನ್ನೋದು ಲೇಟ್ ಆಗಬಹುದು, ಆದರೆ ಪ್ಯೂರ್ ಆಗಿರುತ್ತೆ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಇವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅಂದರೆ ನಿಮ್ಮ ಹೃದಯದಲ್ಲಿ ಯಾವಾಗಲೂ ಒಂದು ಹೋಪ್ ಇರುತ್ತೆ. ಅಂದರೆ ಇವತ್ತು ಅಲ್ದಿದ್ರು ನಾಳೆ ಅಲ್ದಿದ್ರು ಒಂದು ದಿನ ನಾನು ಮಾಡಿದ ಎಫರ್ಟ್, ನಾನು ಮಾಡಿದ ಸ್ಟ್ರಗಲ್ಗೆ ನನಗೆ ಫಲ ಕೊಟ್ಟೇ ಕೊಡುತ್ತೆ ಅನ್ನೋ ನಂಬಿಕೆ, ಒಂದು ಹೋಪ್ ಅನ್ನೋದು ನಿಮ್ಮಲ್ಲಿದೆ ಅಂತ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನೀವು ಯಾವಾಗಲೂ ಪಾಸಿಟಿವ್ ಆಗಿರುವಂತಹ ವ್ಯಕ್ತಿ ಅಂತ ಈ ಪರ್ಸನ್ಗೆ ಗೊತ್ತಿದೆ. ಅಂದರೆ ಯಾವುದೇ ವಿಷಯ ಬಂದರೂ ಅಥವಾ ಯಾವುದರಲ್ಲಾದರೂ ನಿಮ್ಮ ಲೈಫ್ನಲ್ಲಿ ಪ್ರಾಬ್ಲಮ್ ಬಂದರೂ, ಸೋಲ್ ಬಂದರೂ ಕೂಡ ನೀವು ಅದರಿಂದ ಹೆದರ್ಕೊಂಡು ಹೋಗೋದಿಲ್ಲ, ಫೇಸ್ ಮಾಡೋದಕ್ಕೆ ರೆಡಿ ಇರ್ತೀರಾ. ಯಾವುದೇ ಸಿಚುವೇಶನ್ ಆದರೂ ಕೂಡ ಅದನ್ನು ಫೇಸ್ ಮಾಡ್ತೀರಾ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಇವ್ರು ಯೋಚನೆ ಮಾಡೋದು ನಿಮ್ಮ ಲೈಫ್ನಲ್ಲಿ ನೆಗೆಟಿವಿಟಿ ಬಂದಾಗ, ಸೋಲ್ ಬಂದಾಗ, ಸ್ಟ್ರಗಲ್ ಬಂದಾಗ ನೀವು ನಿಮ್ಮನ್ನೇ ನೀವು ಮೋಟಿವೇಟ್ ಮಾಡ್ಕೊಳ್ತೀರಾ. ನೀವು ನಿಮ್ಮನ್ನು ಸೋಲೋದಕ್ಕೆ ಬಿಡೋದಿಲ್ಲ, ನಿಮ್ಮ ಮನಸ್ಸನ್ನು ನೀವು ಕಂಟ್ರೋಲ್ ಮಾಡ್ಕೊಳ್ತೀರಾ ಅನ್ನೋ ರೀತಿ ನಿಮ್ಮ ಬಗ್ಗೆ ತುಂಬ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಯಾವುದೇ ಕೆಲಸ ಆಗಲಿ ನನಗೆ ಆಗಲ್ಲ ಅಂತ ಅನ್ನುವ ವ್ಯಕ್ತಿ ಅಲ್ಲ ನೀವು. ನಾನು ಸೋತೆ ಅನ್ನುವಂತಹ ವ್ಯಕ್ತಿ ಅಲ್ಲ. ನೀವು ಏನಾದರೂ ತಗೊಳ್ಬೇಕು ಅಂತ ತೀರ್ಮಾನ ಮಾಡಿದ್ರೆ ಅದನ್ನು ಪಡಿತೀರಾ, ಅಥವಾ ನಿಮ್ಮ ಲೈಫ್ನಲ್ಲಿ ಅದು ಬೇಕು ಅಂತ ನೀವು ಅಂದ್ಕೊಂಡ್ರೆ ಅದನ್ನು ನೀವು ಪಡಿತೀರಾ, ತಗೊಳ್ತೀರಾ. ಎಷ್ಟೇ ಸ್ಟ್ರಗಲ್ ಆಗಲಿ, ಎಷ್ಟೇ ಟೈಮ್ ಆಗಲಿ ನೀವು ಸಕ್ಸಸ್ಸನ್ನು ಪಡಿತೀರಾ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಇವರು ಓವರಾಲ್ ಆಗಿ ನಿಮ್ಮ ಬಗ್ಗೆ ಏನು ತಿಳ್ಕೊಳ್ತಿದ್ದಾರೆ ಅಂದರೆ ನಿಮ್ಮ ಮನಸ್ಸು ಅನ್ನೋದು ತುಂಬ ಕ್ಲೀನ್ ಆಗಿದೆ, ನಿಮ್ಮ ಹೃದಯ ಬ್ಯೂಟಿಫುಲ್ ಆಗಿದೆ, ನೀವು ಪಾಸಿಟಿವ್ ಪರ್ಸನ್ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಪ್ರಾಬ್ಲಮ್ಸ್ ನಿಮ್ಮ ಲೈಫ್ನಲ್ಲಿ ಬರೋದಿಲ್ಲ ಅಂತ ಅಲ್ಲ, ಪ್ರಾಬ್ಲಮ್ಸ್ಗಳು, ಸಿಚುವೇಶನ್ಗಳು ನಿಮ್ಮ ಲೈಫ್ನಲ್ಲಿ ಬರ್ತಾ ಇರುತ್ತೆ. ಆದರೆ ನೀವು ಅದನ್ನು ಹೆದರೋದಿಲ್ಲ, ಫೇಸ್ ಮಾಡ್ತೀರಾ, ಅವುಗಳಿಂದ ಪಾಠ ಕಲಿತು ಮುಂದೆ ಹೋಗ್ತೀರಾ ಅನ್ನೋ ರೀತಿ ಕೂಡ ಈ ಪರ್ಸನ್ ಥಿಂಕ್ ಮಾಡ್ತಾ ಇದ್ದಾರೆ. ಯಾರಿಗಾಗಿ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಈ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ತುಂಬ ಇಂಪಾರ್ಟೆಂಟ್ ವ್ಯಕ್ತಿ ಅಂತ ಅನ್ನಿಸ್ತಾ ಇದೆ, ಅಥವಾ ನಿಮಗೆ ತುಂಬ ಬೇಕಾಗಿರುವ ವ್ಯಕ್ತಿ ಆಗಿರಬಹುದು, ನಿಮ್ಮ ಮೇಲೆ ತುಂಬ ಬಿಲೀವ್ ಇಟ್ಟಿರುವಂತಹ ವ್ಯಕ್ತಿ ಆಗಿರ್ಬೋದು, ಅಥವಾ ನಿಮ್ಮ ಸಕ್ಸಸ್ ನೋಡಬೇಕು ಅನ್ನೋ ವ್ಯಕ್ತಿ ಆಗಿರ್ಬೋದು. ಅದಕ್ಕಾಗಿ ನಿಮ್ಮ ಬಗ್ಗೆ ಇಷ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಇಲ್ಲಿ ಯೂನಿವರ್ಸ್ ಕಡೆಯಿಂದ ನಿಮಗೆ ಯಾವ ರೀತಿಯ ಮೆಸೇಜ್ ಇದೆ ಅಂತ ನೋಡೋದಾದರೆ ನಿಮ್ಮ ಶಕ್ತಿಯನ್ನು, ನಿಮ್ಮ ಎನರ್ಜಿಯನ್ನು ಕಮ್ಮಿ ಅಂದ್ಕೊಳ್ಬೇಡಿ, ನಿಮ್ಮ ಎಫರ್ಟ್ ವ್ಯರ್ಥ ಅಂತ ಯೋಚಿಸಬೇಡಿ. ನೀವು ನಿಮ್ಮ ಲೈಫ್ನಲ್ಲಿ ಮಾಡಿದ ಪ್ರತಿಯೊಂದು ಎಫರ್ಟ್, ಪ್ರತಿಯೊಂದು ಸ್ಟ್ರಗಲ್ ಕೂಡ ಒಂದಲ್ಲ ಒಂದು ದಿನ ನಿಮಗೆ ಫಲ ಅನ್ನೋದು ಕೊಟ್ಟೇ ಕೊಡುತ್ತೆ ಅನ್ನೋ ರೀತಿ ಡಿವೈನ್ ಮೆಸೇಜ್ ಅನ್ನೋದು ನಿಮಗೆ ಇದೆ.
ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದ್ದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ಈ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಪವರ್ಫುಲ್ ಡೀಪ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.